ಈಗ ಈ ವರ್ಕೌಟ್ ಇಲ್ಲದೆ ಇರೋ ಕಾರಣ ಯಾವುದು ಇರೋದಿಲ್ಲ. ನೀವು ಒಂದೊಂದು ವರ್ಕೌಟ್ಗೆ ಒಂದೊಂದು ಮೆಷಿನ್ಸ್ ಇರುತ್ತೆ ಅಲ್ಲಿ. ಸೊ ಅಲ್ಲಿ ಯಾವುದು ಇಲ್ಲದೆ ಇರೋದು ಕಾರಣ ಒಂದೇ ರೂಮ್ನಲ್ಲಿ ಇರೋದ್ರಿಂದ ಅವರು ಈ ಸೂರ್ಯ ನಮಸ್ಕಾರ, ಅಫ್ಕೋರ್ಸ್ ಎಲ್ಲರೂ ಹೇಳ್ತಿರೋವಂಥದ್ದು ಆಲ್ರೆಡಿ ಧ್ಯಾನ ಮಾಡ್ತಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಈ ಸೂರ್ಯ ನಮಸ್ಕಾರ ಅದೆಲ್ಲ ಮಾಡೋದ್ರಿಂದ ಏನಾದರೂ ಸ್ವಲ್ಪ ಅವ್ರಿಗೆ ವರ್ಕೌಟ್ ಮಾಡ್ದಾಗೆ ಅಂತ ಅನಿಸುತ್ತಾ ಅಂತ? ಮೇಡಮ್, ಎಲ್ಲ ಕ್ರೀಡೆಗೂ ಯೋಗ ಇದೆಯಲ್ಲ, ಅದು ತಾಯಿ ಆಶೀರ್ವಾದ ಥರ. ಪ್ರತಿಯೊಬ್ಬ ಸ್ಪೋರ್ಟ್ಸ್, ಕ್ರಿಕೆಟರ್ ಆಗ್ಬೋದು, ಬಾಡಿ ಬಿಲ್ಡರ್ ಆಗ್ಬೋದು, ಫುಟ್ಬಾಲ್, ವಾಲಿಬಾಲ್, ಎಲ್ಲ ಕ್ರೀಡಾಪಟುಗಳಿಗೂ ಮುಖ್ಯವಾಗಿ ಬೇಕಾಗಿರೋದು ಯೋಗಾಸನ. ಅದಕ್ಕೇನು ಜಾಸ್ತಿ ಬೇಕಾಗಿಲ್ಲ. ಅವರು ಎಲ್ಲಿ ಯಾವ ಸ್ಪಾಟಲ್ಲಿ ಇದ್ದರೂ ಕೂಡ ಅಲ್ಲಿ ಅವ್ರಿಗೆ ಬೆಳಗ್ಗೆ ಸಂಧ್ಯಾ ವಂದನೆ ಆಗ್ಬೋದು, ಬೆಳಗ್ಗೆ ಸೂರ್ಯ ನಮಸ್ಕಾರ ಆಗ್ಬೋದು, ಬೆಳಗ್ಗೆ ಯೋಗ ಕ್ರೀಡೆಗಳಾಗ್ಬೋದು. ಬಟ್ ಅವ್ರಿಗೆಲ್ಲ ಗೊತ್ತು, ದರ್ಶನ್ ಅವ್ರಿಗೆ ಅವರೇ ಕೋಚ್ ಆಗಿರೋದ್ರಿಂದ ಅವ್ರಿಗೆಲ್ಲ ವರ್ಕೌಟ್ಸು ಗೊತ್ತು, ಕಾರ್ಡಿಯೋ ಗೊತ್ತು, ಫ್ರೀ ಎಕ್ಸಸೈಸ್ ಗೊತ್ತು, ವರ್ಕೌಟ್ ಗೊತ್ತು, ವೆಯ್ಟ್ಸ್ ಗೊತ್ತು, ಡಯಟ್ ಬಗ್ಗೆ ಗೊತ್ತು, ಆಮೇಲೆ ಡಯಟ್ನ ಪ್ಲಾನ್ ಗೊತ್ತು ಅವ್ರಿಗೆ, ಯಾವ ಥರ ತಿನ್ನಬೇಕು, ಏನು ಮಾಡಬೇಕು, ಎಷ್ಟು ಬಾಡಿ ವೇಟ್ನ ಹೆಂಗೆ ರೆಡ್ಯೂಸ್ ಮಾಡ್ಕೊಬೋದು ಎಲ್ಲ ಗೊತ್ತಿರೋದ್ರಿಂದ ಅವ್ರಿಗೆ ಏನು ಅವಶ್ಯಕತೆ ಇಲ್ಲ. ಅವರ ಹೆಲ್ತ್ ಕಾಪಾಡ್ಕೋತಾರೆ. ಬಟ್ ಏನಪ್ಪ ಅಂದರೆ ಅದೇ ಅವ್ರದ್ದೇ ಒಂದು ಆಹಾರ ಪದ್ಧತಿ ಇತ್ತಲ್ವ, ಆಹಾರ ಪದ್ಧತಿ ಇಲ್ಲ, ಹಾಗಾಗಿ ಸಣ್ಣ ಆಗಿದ್ದಾರೆ. ಕಾಮನ್ ಅದು. ನನಗೂ ಅಷ್ಟೇ, ಒಂದು ತಿಂಗಳು ನಾನು ಊಟ ಬಿಟ್ಬಿಟ್ರೆ, ನಾನು ಈಗ ನೋಡಿ, ಈಗ ಅವಾಗಲೇ ಹೇಳಿದ್ನಲ್ಲ, ನಾನು 101 ದಿವಸ, ಪ್ರತಿ ವರ್ಷ 101 ದಿವಸ ನಾನು ಏನೂ ತೊಗೊಳ್ಳಲ್ಲ. ಬೆಳಗ್ಗೆ ಒಂದು ತಿಂಡಿ ತಿಂದರೆ ರಾತ್ರಿ ಒಂದು ಊಟ, ಮಧ್ಯಾಹ್ನ ಏನೂ ತೊಗೊಳ್ಳಲ್ಲ. ತರಕಾರಿ ಬಿಟ್ಟರೆ ಬೇರೆ ಏನೂ ತೊಗೊಳ್ಳಲ್ಲ. ನೋ ಕಾಫಿ, ನೋ ಸ್ವೀಟ್ಸು, ಚಿಕನ್, ಮಟನ್, ನನಗೆ ಗೊತ್ತೇ, ನಾನು ತೊಗೊಳ್ಳೋದೇ ಇಲ್ಲ. ಇದು ನಾನು ಅಳವಡಿಸ್ಕೊಡೋದು. ಬಟ್ ಬಾಡಿ ವೇಟ್ ನನಗೆ ಹಂಗೆ ಇರ್ತದೆ. ಇದು 30 ವರ್ಷ ಮಾಡ್ತೀನಿ. ನನಗೇನು ಖುಷಿಯಾಗಿರ್ತೀನಿ, ನನಗೇನು ತಗ ನೋಡಿ, ನನಗೇನು ಆಗಲ್ಲ. ಸೊ ಏನಾಗಿದೆ, ಪ್ರತಿಯೊಬ್ಬ ಕ್ರೀಡಾಪಟುನು ಅವ್ರದ್ದೇ ಆದಂಥ ಆಹಾರ ಪದ್ಧತಿನ ಅಳವಡಿಸ್ಕೊಂಡಿರ್ತಾರೆ. ಅದಕ್ಕೆ ನಾವು ಗೌರವ ಕೊಡಲೇಬೇಕು ಮೇಡಮ್. ಸರ್, ಈಗ ಅವರ ಜೈಲಿಗೆ ಹೋಗಿ ಆಲ್ರೆಡಿ 1.5 ತಿಂಗಳಾಯಿತು. ಸೊ 1.5 ತಿಂಗಳಿಗೇ ಒಂದು 10 kg ಸಣ್ಣ ಆಗಿದ್ದಾರೆ ಅವರು. ಇನ್ನೂ 3 ತಿಂಗಳು ಇರಬೇಕಾಗುತ್ತಾ, 6 ತಿಂಗಳು ಇರಬೇಕಾಗುತ್ತಾ ಗೊತ್ತಿಲ್ಲ. ಅಷ್ಟರಲ್ಲಿ ಅವ್ರ ಫಿಸಿಕ್ ಏನಾಗಿರುತ್ತೆ ಅಂತಲೂ ಗೊತ್ತಿಲ್ಲ. ಈಗ ಡೆವಿಲ್ ಇಮಿಡಿಯೇಟ್ ಶೂಟ್ ಮಾಡಬೇಕಾಗಿದೆ. ಈಗ ಡೆವಿಲ್ ಫಸ್ಟ್ ಇದ್ರಲ್ಲ, ಅದೇ ರೀತಿ ಲುಕ್ ಬೇಕಾಗಿರುತ್ತೆ ಅವ್ರಿಗೆ. ಸೊ ಆ ಲುಕ್ ಮತ್ತೆ ಬರಬೇಕು ಅಂತಂದರೆ ಅವ್ರು ಮತ್ತೆ ಎಷ್ಟು ವರ್ಕೌಟ್ ಮಾಡಬೇಕು, ಹೇಗೆ ಆಗುತ್ತಾ ಮತ್ತೆ ಅದೇ ರೀತಿ ಅವ್ರಿಗೆ ಫಿಸಿಕ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು? ಮೇಡಮ್, ಖಂಡಿತ ವಾಸ್ತವಕ್ಕಿಂತ ಊಹೆ ಭಯಂಕರವಾಗಿರ್ತದಂತೆ. ಎಲ್ಲರೂ ತಮ್ಮದೇ ಆದಂಥ ಒಂದು ಊಹಾಲೋಕಕ್ಕೆ ಹೋಗ್ಬಿಟ್ಟು ಕಲ್ಪನೆ ಮಾಡ್ಕೋತಾ ಇದ್ದಾರೆ. ಖಂಡಿತ ಆ ಥರ ಯಾರೂ ಭಯಪಡೋ ಆತಕ್ಕಂದಿಲ್ಲ. ಡೆವಿಲ್ ಚಿತ್ರತಂಡಕ್ಕಾಗ್ಬೋದು, ಅವ್ರ ಅಭಿಮಾನಿಗಳಿಗಾಗ್ಬೋದು, ಅಥವಾ ನಾಡಿನ ಜನತೆಗಾಗ್ಬೋದು, ದರ್ಶನ್ ಅವರು ಇವಾಗ ಹೆಂಗಿದ್ದಾರೆ, ಇನ್ನೂ ಸ್ಮಾರ್ಟಾಗಿ, ಇನ್ನೂ ಚೆನ್ನಾಗಿ, ಇನ್ನೂ ಬ್ಯೂಟಿಯಾಗಿ ಆಚೆ ಬರ್ತಾರೆ. ಎರಡನೇದೇನಪ್ಪ ಅಂದರೆ, ಅವ್ರು ಆಚೆ ಕಡೆ ಬಂದಾಗ ಬಾಡಿ ವೇಟ್ ಏನಾದ್ರು ಕಡಿಮೆ ಆಗಿದ್ದಾಗ ಒಂದು ಮಂತಲ್ಲಿ ಮತ್ತೆ ಅವ್ರು ವರ್ಕೌಟ್ ಮಾಡಿದಾಗ ಅಂತ ಆಟೋಮೆಟಿಕ್ ರೆಡಿ ಆಗ್ತಾರೆ ಅವರು. ನಾನು ಅವಾಗಿಂದ ಅದೇ ಹೇಳ್ತಾರೆ ನಿಮಗೆ, ಅವ್ರು LKG ಸ್ಟೂಡೆಂಟ್ ಅಲ್ಲ, ಅವ್ರು IAS ಓದಿ ಅಂದರೆ ಇದರಲ್ಲಿ ವರ್ಕೌಟ್ಸಲ್ಲಿ ರೀಚ್ ಆಗಿರೋದ್ರಿಂದ ಅವ್ರು ಸುಮ್ಮನೆ ಗ್ಲಾನ್ಸ್ ಮಾಡಿ ಸಾಕು, 2 ತಿಂಗಳು ವರ್ಕೌಟ್ ಮಾಡಿ ಆಟೋಮೆಟಿಕ್ ಮೊದಲು ಥರ ಆಗ್ಬಿಡ್ತಾರೆ. ಸೊ ಏನು ಎದುರ್ಕೊಳ್ಳೋ ಅವಸ್ಥೆ ಇದೇ ಪ್ರಮೇಯನೇ ಇಲ್ಲ. ಅವರು ಖಂಡಿತ ಬಂದು 2 ತಿಂಗಳು ಮಾಡ್ತಾರೆ. ನಮ್ಮನ್ನು ನೋಡಿ, ಈಗ ನಾವು 30-35 ವರ್ಷ ನಾವು ವರ್ಕೌಟ್ ಮಾಡ್ತೀವಲ್ವ, ನಾವು ಒಂದು ತಿಂಗಳು ಎಲ್ಲೋ ಒಂದು ಕಡೆ ಬಿಟ್ಟು ಹೋಗ್ಬಿಡ್ತೀವಿ, ಬೇರೆ ಫಾರಿನ್ಗೆ ಹೋಗ್ತೀವಿ, ಎಲ್ಲೋ ಸುತ್ತಾಡ್ಕೊಂಡು ಬಂದಿರ್ತೀವಿ. ಮತ್ತು 15 ದಿವಸಕ್ಕೆ ಒಂದು 4-5 kg ಕಡಿಮೆ ಆಗಿರ್ತದೆ. ಒಂದು ವಾರ ಮಾಡಿದ ತಕ್ಷಣ ಮತ್ತೆ ರೈಸ್ ಆಗುತ್ತೆ. ಬಾಡಿಯ ಮಸಲ್ಸ್ ಯಾವತ್ತೂ ಕರಗಲ್ಲ. ಯಾರಿಗೆ ಕರಗುತ್ತೆ ಅಂದಾಗ ಒಂದು ವಾರ ಬಿಟ್ಟು, 15 ದಿವಸ ಬಿಟ್ಟು, ತಿಂಗಳು ಬಿಟ್ಟು, 2 ಬಿಟ್ಟು ಮತ್ತೆ ಹೊಟ್ಟೋಗ್ತಾರಲ್ಲ ಅಂಥವ್ರಿಗೆ ಎಲ್ಲನೂ ಅಷ್ಟೇ, ಏನೂ ಆಗಲ್ಲ. ಆಟೋಮೆಟಿಕ್ ಹಂಗೆ ಇರ್ತದೆ. ನೀವು ಹೇಳಿದ್ರಲ್ಲ, ಅಲ್ಲೇನು ಊಟ ಕೊಡಲ್ಲ, ಕಡಿಮೆ ಗಿಡಿಮೆ ಅಂತ, ಒಂದು ಟಮ್ಮಿ ಬರೋದಿಲ್ವಲ್ಲ, ಎಲ್ಲಿ ಬರ್ತದೆ? ಎಷ್ಟು ಟೈಮ್ ಬೇಕು ಸರ್? 1 ಮಂತ್, 1 ತಿಂಗಳು ಅಥವಾ 2 ತಿಂಗಳೊಳಗಡೆ ಮೊದಲ ಥರ ರಿಕವರಿ ಆಗಿಬಿಡ್ತಾರೆ. ಸರ್, ಇವಾಗ ಜೈಲಲ್ಲಿ ಅವ್ರಿಗೆ ಸಾತ್ವಿಕವಾದ ಫುಡ್ ಕೊಡ್ತಿರೋದು ಜಾಸ್ತಿ. ಅಫ್ಕೋರ್ಸ್ ಒಂದು ವಾರಕ್ಕೊಂದ್ಸತಿ ಏನೋ ಚಿಕನ್ ಮಟನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದು ಇನ್ನೂ ಬೆಸ್ಟಾ ದರ್ಶನ್ ಅವ್ರಿಗೆ ಅಂತ? ಖಂಡಿತ ಮೇಡಮ್, ಖಂಡಿತ. ಒಳ್ಳೆ ಕ್ವಶನ್ ಕೇಳಿದ್ರಿ. ಇವಾಗ ಇಷ್ಟು ವರ್ಷ, ಇವಾಗ ನಾನು ವರ್ಷ ಫುಲ್ ತಿಂದಿರ್ತೀನಿ. 101 ದಿವಸ ನಾನೇನು ತಿನ್ನೋದಿಲ್ಲ. 101 ಡೇ 3 ಮಂತ್ಸ್ ನಾನೇನು ತಿನ್ನೋದಿಲ್ಲ. ಸೊ ಬಾಡಿ ಏನಾಗುತ್ತೆ, ತುಂಬ ಥರ ಲೀನ್, ತುಂಬ ಸಣ್ಣಗಾಗುತ್ತೆ, ಖುಷಿ ಆಗುತ್ತೆ, ಎಲ್ಲ ಇಂಜನ್ ಸ್ಟಾಪ್ ಆಗುತ್ತೆ, ಮಸಲ್ಸ್ ಎಲ್ಲ ಒಂಥರ ರಿಯಾಕ್ಟ್ ಆಗುತ್ತೆ, ತುಂಬ ಖುಷಿ ಆಗಿರ್ತದೆ. ಮಸಲ್ಸಲ್ಲಿ ಬ್ರೈಟ್ನೆಸ್ ಬರ್ತದೆ, ಒಂಥರ ಮಸಲ್ಸಲ್ಲಿ ಖುಷಿಯಾಗಿರ್ತದೆ. ಸೊ ಅಲ್ಲಿಂದ ಬಂದಮೇಲೆ ಇನ್ನೂ ಚೆನ್ನಾಗಾಗುತ್ತೆ, ಮತ್ತೆ ಒಳ್ಳೆ ಆಹಾರ ತೊಗೋತಾರೆ, ಮತ್ತೆ ರೆಡಿ ಆಗ್ತಾರೆ. ಸಾತ್ವಿಕ ಆಹಾರ ದಿ ಬೆಸ್ಟ್ ಫುಡ್. ಸರ್, ಯಾರಿಗೂ ಗೊತ್ತು ಏನಾಗುತ್ತೆ ಅಂತ. ಈಗ ದರ್ಶನ್ ಅವರೇ ಸುಮಾರು ಸತಿ ಹೇಳಿರುವಂಥದ್ದು, ನನಗೆ ಟಿಫನ್ಗೂ ಸಹ ಏನಾದರೂ ನಾನ್ ವೆಜ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರ ಬಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನಾನ್ ವೆಜ್ ಇಲ್ಲದೆ ಇದ್ದಿದ್ರೆ. ಸೊ ಈಗ ಅವರು ಜೈಲಲ್ಲಿ ಇರೋದ್ರಿಂದ ಏನಾದರೂ ಅವರು ಈಗ ಸಾತ್ವಿಕ ಫುಡ್ಗೆ ಅಂದರೆ ವೆಜ್ ಫುಡ್ಗೆ ಏನಾದರೂ ಅಡ್ಜಸ್ಟ್ ಆಗಿಬಿಟ್ರು ಅಂತಂದರೆ ಅವ್ರಿಗೆ ಮೇ ಬಿ ಅದೂ ಒಳ್ಳೇದಾಗ್ಬೋದೇನೋ, ಯಾರಿಗೂ ಗೊತ್ತು ಅಲ್ವಾ ಸರ್? ಮೇಡಮ್, ನೀವೊಂದು ಅರ್ಥ ಮಾಡ್ಕೋಬೇಕು. ಕ್ರೀಡಾಪಟುಗಳಿಗೆ ಯಾರೇ ಆಗಲಿ, ಯಾವುದೇ ಕ್ರೀಡೆ ಆಗ್ಬೋದು, ಯಾಕೆ ಕ್ರೀಡೆ ಮಾಡ್ತಾರೆ ಅಂದರೆ, ಕ್ರೀಡೆ ಯಾಕೆ ಮಾಡಬೇಕು ಅಂದರೆ ನಮಗೆ ಅಥವಾ ಬೇರೆ ಜನಕ್ಕೆ ಏನು ವ್ಯತ್ಯಾಸ ಅಂದಾಗ, ಬೇರೆ ಜನಕ್ಕೆ ಸಣ್ಣ ಪ್ರಾಬ್ಲಮ್ ಬಂದಾಗ ಅದನ್ನು ಬೆಟ್ಟದ ಥರ ಥಿಂಕ್ ಮಾಡಿ ಅಯ್ಯೋ ಯೋಚನೆ ಮಾಡ್ತಾರೆ. ಅದಕ್ಕೆ ಕ್ರೀಡಾಪಟುಗಳು ಬೆಟ್ಟದಂಥ ಪ್ರಾಬ್ಲಮ್ ಇದ್ರೂ ಸಣ್ಣ ಥರ ಥಿಂಕ್ ಮಾಡ್ತಾರೆ. ಅದು ನಮ್ಮ ಬಾಡಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ.
ನೋಡೋಣ ಬಿಡೋ, ಮಾಡೋಣ ಬಿಡೋ, ಸಾಧಿಸ್ತೀವಿ ಬಿಡೋ, ಗೆಲ್ತೀವಿ ಬಿಡೋ, ನುಗ್ತೀವಿ ಬಿಡೋ, ಈ ಥರ ಒಂದು ಧೈರ್ಯ ಬರ್ತದೆ. ಸೊ ಹಂಗಿರೋದ್ರಿಂದ ಇವ್ರಿಗೆ ನಾನ್ ವೆಜ್ ಇಲ್ಲಾಂದರೆ ಅದರಲ್ಲೇ ಅಡ್ಜಸ್ಟ್ ಆಗ್ತಾರೆ, ಅದರಿಂದ ಇದರಲ್ಲಿ ಅಡ್ಜಸ್ಟ್ ಆಗ್ತಾರೆ. ಕೊಟ್ಟರೆ ಬೇಕು, ಇಲ್ಲಾಂದರೆ ಬೇಡ. ಆ ಥರ ಅವ್ರು ಆ ಥರ ಟೆನ್ಷನೇ ಮಾಡ್ಕೊಬೇಡಿ. ಆಮೇಲೆ ಎಲ್ಲರಿಗೂ, ಎಲ್ಲ ಕ್ರೀಡಾಪಟುಗಳಿಗೂ ಉತ್ತಮ ಆಹಾರ ಅಂದರೆ ವೆಜಿಟೇರಿಯನು ಆಲ್ವೇಸ್ ಬೆಸ್ಟ್. ಈ ಅಲ್ಲಿದ್ದಾವಲ್ಲ ಇದೆಲ್ಲ ಬರೀ ವೆಜಿಟೇರಿಯನ್ ತಿನ್ನೋಕ್ಕೆ ಮಾಡಿರೋದು. ಬಾಯಿ ಚಪ್ಪಲಿಗೆ ನಾವೇನು ಮಾಡ್ಕೋತೀವಿ ಗೊತ್ತಾ, ನಾವು ನಾನ್ ವೆಜ್ ಅಭ್ಯಾಸ ಮಾಡ್ಕೊಂಬಿಟ್ಟು ಅದನ್ನು ಹಿರಿಯರು ಮಾಡೋ ಪದ್ಧತಿ ಹಂಗೆ ಬೆಳೆಸ್ಕೊ ನಾನ್ ವೆಜ್ ಬಂದಿದೆ ಅಷ್ಟೇ ಬಿಟ್ಟರೆ ಇದೆಲ್ಲ ಅಲ್ಲಿದೆಯಲ್ಲ ಅದೆಲ್ಲ ವೆಜಿಟೇರಿಯನ್ಗೋಸ್ಕರ ಮಾಡಿರೋದೆ. ನಾನು 90% ವೆಜಿಟೇರಿಯನ್ ಆಹಾರ ತೊಗೊಂಡು ಅವ್ರು ಕೊಟ್ಟು ಮಾಡೋದು.